ಬುರುಡೆ ಬಿಟ್ಟವನು ಸಿಕ್ಕಾಯ್ತು. ಇದೀಗ ಬುರುಡೆ ಕೊಟ್ಟವ್ರು ಯಾರು? ಬುರುಡೆ ಹಿಂದೆ ಇರೋ ಕಾಣದ ಕೈಗಳು ಯಾರು ಅನ್ನೋ ಬಗ್ಗೆ ತನಿಖೆ ಶುರುವಾಗಿದೆ. ಬುರುಡೆ ಗ್ಯಾಂಗ್ಗೆ ನಡುಕ ಉಂಟಾಗಿದೆ. ಚೆನ್ನೈಯ ಲಾಕ್, ಬುರುಡೆ ಗ್ಯಾಂಗ್ಗೆ ನಡುಕ ಶುರು. ಷಡ್ಯಂತ್ರ ರೂಪಿಸಿದವರ ಜನ್ಮ ಜಾಲಾಡುತ್ತಿದೆ ಎಸ್ಐಟಿ. ಬುರುಡೆ ತಂದು ಬುರುಡೆ ಬಿಟ್ಟು ದೂರು ಕೊಟ್ಟಿದ್ದ ಮಾಸ್ಕ್ ಮ್ಯಾನ್ ಈಗ ಆರೋಪಿಯಾಗಿದ್ದಾನೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಬಂಡವಾಳ ಬಟಾ ಬಯಲಾಗಿದೆ. ಇದರ ಜೊತೆಗೆ ಚಿನ್ನಯ್ಯ ಬಾಯ್ಬಿಟ್ಟ ಹೆಸರುಗಳ ವಿರುದ್ಧ ಎಸ್ಐಟಿ ತನಿಖಾಸ್ತ್ರ ಹೂಡಿದೆ. ಷಡ್ಯಂತ್ರ ರೂಪಿಸಿದವರಿಗೆ, ಆಶ್ರಯ ಕೊಟ್ಟವರಿಗೆ, ಪಿತೂರಿ ಮಾಡಿದವರಿಗೆ ಗುನ್ನ ಹಾಕಲು ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಬುರುಡೆ ಕೇಸ್ನಲ್ಲಿ 10 ರಿಂದ 12 ಬಂಧನ ಸಾಧ್ಯತೆ. ಬುರುಡೆ ಕೇಸ್ ತನಿಖೆಯನ್ನ ಚುರುಕುಗೊಳಿಸಿರುವ ಎಸ್ಐಟಿ ಆರೋಪಿ ಚಿನ್ನಯ್ಯನನ್ನ ಹಗಲು ರಾತ್ರಿ ವಿಚಾರಣೆ ಮಾಡ್ತಿದ್ದಾರೆ. ಎಸ್ಐಟಿಯ 2ನೇ ಮಹಡಿಯ ಇಂಟ್ರೋಗೇಷನ್ ರೂಮ್ನಲ್ಲಿ ತೀವ್ರ ವಿಚಾರಣೆ ನಡೀತಿದೆ. ಈ ಪ್ರಕರಣದಲ್ಲಿ 10 ರಿಂದ 12 ಜನರನ್ನ ಬಂಧಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಎಸ್ಐಟಿ ತನಿಖೆ ಹೇಗೆ ನಡೀತಿದೆ, ಯಾರ್ಯಾರಿಗೆ ಕಂಟಕ ಆಗಾದಿದೆ, ಬನ್ನಿ ತೋರಿಸ್ತೀವಿ. ಚಿನ್ನಯ್ಯಗೆ ಸಾಥ್ ನೀಡಿದವರ ಹಿನ್ನೆಲೆ ಕೆದಕ್ತಿರುವಂತ ಎಸ್ಐಟಿ ತಿಮ್ಮರೋಡಿ ಮಟ್ಟಣ್ಣವರ ಪಾತ್ರದ ಬಗ್ಗೆಯೂ ಕೂಡ ವಿಚಾರಣೆ ನಡೆಸ್ತಾ ಇದೆ. ಚಿನ್ನಯ್ಯಗೆ ಆಶ್ರಯ ಕೊಟ್ಟಿದ್ದೆ ಮಹೇಶ್ ತಿಮ್ಮರೋಡಿ ಎನ್ನಲಾಗ್ತಿದ್ದು, ತಿಮ್ಮರೋಡಿ ಮಟ್ಟಣ್ಣವರಿಂದಲೇ ಚಿನ್ನಯ್ಯ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಮೂವರ ಭಾಗಿದಾರಿಕೆ ಬಗ್ಗೆ ಎಸ್ಐಟಿ ಮಾಹಿತಿ ಕೆದಕ್ತಿದೆ. ತಿಮ್ಮರೋಡಿ ಮಟ್ಟಣ್ಣವರ್ ಮತ್ತು ಜಯಂತ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ತಾವೇ ಬುರುಡೆ ಹೂತಿಟ್ಟು ತಾವೇ ತೋರಿಸಲು ಪ್ಲಾನ್. ಬುರುಡೆ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು, ಧರ್ಮಸ್ಥಳದ ಕಾಡಿನಲ್ಲಿ ತಾವೇ ಬುರುಡೆಯನ್ನ ಹೂತಿಟ್ಟ ಷಡ್ಯಂತ್ರ ರೂಪಿಸೋಕೆ ಯತ್ನಿಸಿದ್ರು ಅಂತ ಶಂಕಿಸಲಾಗಿದೆ. ಇಲ್ಲಿ ಬುರುಡೆ ಇದೆ ಎಂದು ತೋರಿಸಲು ಚಿನ್ನಯ್ಯಗೆ ಸೂಚನೆ ನೀಡಿದ್ರು ಎನ್ನಲಾಗಿದೆ. ಬುರುಡೆ ಗ್ಯಾಂಗ್ನವರೇ ಬುರುಡೆ ಹೂತಿಟ್ಟ ಅನುಮಾನ ವ್ಯಕ್ತವಾಗಿದೆ. ದೆಹಲಿಗೆ ತಲೆ ಬುರುಡೆಯನ್ನ ಕೊಂಡೊಯ್ದಿದ್ದ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಬುರುಡೆ ಬಿಡೋ ಮುನ್ನ ಚಿನ್ನಯ್ಯನ ಸಮೇತ ಬುರುಡೆ ತೆಗೆದುಕೊಂಡು ದೆಹಲಿಗೆ ಹೋಗಿತ್ತಂತೆ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆ ಕಥೆಯನ್ನ ಹೇಳಿತ್ತು ಎನ್ನಲಾಗಿದೆ. ಈ ಬಗ್ಗೆಯೂ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಚಿನ್ನಯ್ಯನ ಪ್ರತಿ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿದೆ. ಸೋಮವಾರ ಬಿಎನ್ಎಸ್ 183 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡುವ ಸಾಧ್ಯತೆ ಇದೆ. ಕಿಂಗ್ ಪಿನ್ ಸಸಿಕಾಂತ್ ಸೆಂಥಿಲ್ ಎಂದ ವಸಂತ್ ಗಿಳಿಯ. ಇನ್ನು ಜಮೀನು ವ್ಯಾಜ್ಯದ ಬಗ್ಗೆ ಹೇಳಿಕೊಂಡು ಬಂದ ಮಹಿಳೆಯನ್ನ ಎತ್ತಿಕಟ್ಟಿದ ಇವರು ದೆಹಲಿಯಲ್ಲಿ ಕಿಂಗ್ ಪಿನ್ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಅವರನ್ನ ಭೇಟಿಯಾಗಿದ್ರು. ಒಂದು ಕೋಣೆಯಲ್ಲಿ ಚರ್ಚೆ ಮಾಡಿದ್ರು ಅಂತ ಹೋರಾಟಗಾರ ವಸಂತ್ ಗಿಳಿಯಾರ್ ಬಾಂಬ್ ಸಿಡಿಸಿದ್ದಾರೆ. ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನಾಗಿಸ್ಕೊಳ್ತಾರೆ. ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥೀಯರಿಗೊಬ್ಬ ಸಂಸದ ಇದ್ದಾನೆ ಕಿಂಗ್ ಪಿನ್, ಆ ಸುಜಾತಾ ಭಟ್ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆರಿ. ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು, ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು, ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗಪಡಿಸಿ. ಸುಜಾತಾ ಭಟ್ ಜನ್ಮಕುಂಡಲಿ ಜಾಲಾಡಿರುವ ಎಸ್ಐಟಿ. ಅಯ್ಯೋ, ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ಹುಡುಕಿ ಕೊಡಿ, ಅಸ್ಥಿ ಸಿಕ್ಕಿದ್ರೆ ಕೊಡಿ ಅಂತ ದೂರು ಕೊಟ್ಟಿದ್ದ ಸುಜಾತಾ ಭಟ್ಗೂ ಕೂಡ ನಡುಕ ಶುರುವಾಗಿದೆ. 1985 ರಿಂದ 2025 ಬ್ಯಾಕ್ ಗ್ರೌಂಡ್ ಅನ್ನ ಜಾಲಾಡ್ತಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಹೇಗಿದ್ರು, ಉಡುಪಿ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದ್ರು, ಯಾವ ವರ್ಷದಲ್ಲಿ ಎಲ್ಲಿದ್ರು, ಯಾರ ಜೊತೆ ವಾಸವಿದ್ರು, ಮದುವೆ ಮಕ್ಕಳು ಸೇರಿ ಕಂಪ್ಲೀಟ್ ಇತಿಹಾಸವನ್ನ ಕೆದಕಲಾಗ್ತಾ ಇದೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಲಿದ್ದು ಅನನ್ಯ ಮಗಳೇನ ಅಥವಾ ಸುಳ್ಳ ಅನ್ನೋ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಇನ್ನು ಜೈಲಿನಿಂದ ರಿಲೀಸ್ ಆದ್ರೂ ಕೂಡ ತಿಮ್ಮರೋಡಿಗೆ ಸಂಕಷ್ಟ ಎದುರಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದ್ದು ನೋಟಿಸ್ ನೀಡಲು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.